ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಅಕ್ಷಯ ತೃತೀಯ ವಿಶೇಷತೆ ಏನು, ಜೊತೆಗೆ ಈ ದಿನ ಬಂಗಾರ ಕೊಂಡ್ರೆ ದುಪ್ಪಟ್ಟಾಗತ್ತಾ, ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಈ ಅಕ್ಷಯ ತೃತೀಯದ ದಿನ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳಿದೆ, ಪ್ರಭಾವ ಏನು ಅನ್ನೋದನ್ನ ತಿಳಿತಾ ಹೋಗೋಣ. ಮಂಜುನಾಥ್ ಭಟ್ರೆ, ಎಲ್ಲರೂ ಕೂಡ ಕುತೂಹಲದಿಂದ ನೋಡೋದು ನಮ್ಮ ರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವ ಇದೆ, ಈ ಅಕ್ಷಯ ತೃತೀಯ ದಿನ ಏನು ಮಾಡಬಹುದು ಅಂತ. ಸೊ ಮೊದಲ 2 ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ನೋಡಿ, ಮೇಷರಾಶಿ ಮೊದಲನೇದಾಗಿ ಮೇಷರಾಶಿ ಇದು ಕಾಲಪುರುಷನ ಮೊದಲನೆಯ ಸ್ಥಾನ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕುಜನ ಅಧಿಪತಿ ಆಗ್ತಾನೆ. ಹಾಗಾಗಿ ಕುಜನು ಧೈರ್ಯ, ಶಕ್ತಿ, ಸಾಹಸ, ಪರಾಕ್ರಮ ಇದೆಲ್ಲಕ್ಕೂ ಕಾರಕನಾಗ್ತಾನೆ. ಮತ್ತೆ ವಿದ್ಯುತ್ತಿನಂತೆ ಕಾಂತಿ ಇರತಕ್ಕಂಥವನು ಮತ್ತು ಸಂಕರ್ಷಣ ಶಕ್ತಿ ಇರತಕ್ಕಂಥವನು ಕುಜನ. ಹಾಗಾಗಿ ಈ ಮೇಷರಾಶಿಯಲ್ಲಿ ರಾಜಕೀಯ ವ್ಯಕ್ತಿಗಳು ಯಾರಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಇನ್ನು 12ರಲ್ಲಿ ಭಾವದಲ್ಲಿ ಶನಿ ಇದ್ದಾನೆ. 12ನೇ ಭಾವದಲ್ಲಿ ಇರ್ತಕ್ಕಂಥ ಶನಿ ಮೇಷದಲ್ಲಿ ನೀಚ ಆಗ್ತಾನೆ. ಅವನು ನೀಚಾಭಿಲಾಷಿ ಆಗಿರೋದ್ರಿಂದ ಅವನಿಗಂತ ಬಲ ಅಂತ ತೊಂದರೆ ಇವಾಗ ಸದ್ಯಕ್ಕೆ ಏನು ಕೊಡೋದಿಲ್ಲ. ಮುಂದಿನ ನಕ್ಷತ್ರದಲ್ಲಿ ಅಂತಾನೆ ಇಟ್ಕೊಳ್ಳಿ, ಏನು ತೊಂದರೆಗಳಿರೋದಿಲ್ಲ. ಮತ್ತೆ ಮೇಷರಾಶಿಗೆ ವೃಷಭ ಮಿಥುನದಲ್ಲಿ ಗುರು ಇದ್ದಾನೆ. ಈಗ ಸದ್ಯಕ್ಕೆ ಇದ್ದಾನೆ, ಜೂನಿಗೆ ಚೇಂಜ್ ಆಗ್ತಾನೆ. ಅದು ವಿಕ್ರಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಏನೇ ಹಠ, ಸಾಹಸ, ಛಲ ಹಿಡ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ ಖಂಡಿತವಾಗಿ ಅವರು ಗೆಲ್ತಾರೆ. ಸೂರ್ಯ ಕೂಡ ಅದರಲ್ಲಿ ಉಚ್ಚ ಇದ್ದಾನೆ. ಹಾಗಾಗಿ ಅದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತೆ ಆ ಮೇಷರಾಶಿಗೆ ಚತುರ್ಥಾಧಿಪತಿ, ಕೇಂದ್ರಾಧಿಪತಿ ಅವನು ಕೂಡ ದ್ವಿತೀಯ ಭಾವದಲ್ಲಿ ಉಚ್ಚನಾಗಿರ್ತಾನೆ. ಅದು ಕೂಡ ಒಳ್ಳೆಯದು. ಮೇಷರಾಶಿಯವ್ರಿಗೆ ಶುಭಫಲ ಇದೆ ಅಂತ ಹೇಳಬೇಕು. ಒಂದು ವೇಳೆ ಯಾರೋ ತೊಂದರೆ ಇದ್ದರೆ ಅವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಇನ್ನು 2ನೇದಾಗಿ ವೃಷಭ ರಾಶಿಗೆ ಕಾರಕ ಶುಕ್ರನು ಲಕ್ಷ್ಮೀ ಕಾರಕ. ಇವತ್ತಿನ ದಿವಸ ಶುಕ್ರನು ಕೂಡ ಅಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾನೆ. ಅವನು ಕೂಡ ತುಂಬ ಒಳ್ಳೆಯದು. ಮತ್ತು ವೃಷಭ ರಾಶಿಗೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಶುಭಫಲವನ್ನು ಕೊಡ್ತಾನೆ. ಆನಂತರ ವೃಷಭ ರಾಶಿಗೆ 2ರಲ್ಲಿ ಗುರು ಬಲಿಷ್ಠನಾಗಿದ್ದಾನೆ, ಚಂದ್ರ ಉಚ್ಚನಾಗಿದ್ದಾನೆ, ಸೂರ್ಯ ಉಚ್ಚನಾಗಿದ್ದಾನೆ, ಏಕಾದಶಿಯಲ್ಲಿ ಶನಿ ಇದ್ದಾನೆ, ದಶಮದಲ್ಲಿ ರಾಹು ಇದ್ದಾನೆ. ಈ ವೃಷಭ ರಾಶಿಯವರು ಯೋಗಗಳು ಎಷ್ಟು ಚೆನ್ನಾಗಿದೆ ಅಂತ ಬಾಯಿನಲ್ಲಿ ಹೇಳಿ ತೀರಿಸಲಿಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಅವರಿಗೆ ಯೋಗಗಳಿದೆ. ಕಾರಣ ವೃಷಭ ರಾಶಿಯವರಿಗೆ ಇರೋದ್ರಲ್ಲಿ ತುಂಬಾ ಚೆನ್ನಾಗಿ ಯೋಗ ಇದೆ. ಗುರು ಬಲ ಇದೆ, ಶನಿ ಬಲ ಇದೆ, ರಾಹು ಬಲ ಇದೆ, ಸೂರ್ಯ ಉಚ್ಚ ಇದ್ದಾನೆ, ಚಂದ್ರ ಉಚ್ಚ ಇದ್ದಾನೆ. ಹಾಗಾಗಿ ತುಂಬಾ ಬಲಿಷ್ಠವಾಗಿರ್ತಕ್ಕಂಥ ವಿಪರೀತ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಯೋಗ ಫಲ ಈ ವೃಷಭ ರಾಶಿಯವರಿಗೆ ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ಒಂದು ವೇಳೆ ಯಾರು ತೊಂದರೆ ಇದ್ದರೆ ಅದು ಸಂಬಂಧಪಟ್ಟಂತಹ ಪರಿಹಾರ, ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಕುಂಕುಮಾರ್ಚನೆ ಮಾಡಿದ್ರೆ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಸರಿ ಮೇಡಮ್, ಈಗ ಮಿಥುನ ಮತ್ತು ಕಟಕ ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಮಿಥುನ ರಾಶಿಯಲ್ಲೇ ಗುರು ಇರುವಂಥದ್ದು. ಅವರು ಸ್ವಲ್ಪ ಈ ಒಂದು ವರ್ಷದಿಂದನೂ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸಿರ್ತಕ್ಕಂತಹ ವರ್ಷವೇ ಆಗಿರುತ್ತೆ. ಜೊತೆಗೆ ಈಗ ಶುಕ್ರನು ವ್ಯಯಕ್ಕೆ ಬಂದ, ಹಾಗಾಗಿ ಅವನಿಗೆ ಸ್ವಲ್ಪ ಇವಾಗ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಇದೆ. ಆದರೆ ರವಿಯ ಬಲ ಇವರಿಗೆ ಚೆನ್ನಾಗಿರೋದ್ರಿಂದ ಉದ್ಯೋಗ ವ್ಯವಹಾರಗಳೆಲ್ಲ ಚೆನ್ನಾಗಿಯೇ ಆಗತ್ತೆ. ಒಂದು ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಮತ್ತು ಮನೆಯಲ್ಲಿ ತಂದೆಯ ಕಡೆ ಬರಬೇಕಾಗಿರ್ತಕ್ಕಂತಹ ಯಾವುದಾದ್ರೂ ಆಸ್ತಿ ಅಂತವಿದ್ದರೆ ಅದರಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ತಂದೆಯ ಕಡೆಯಿಂದ ಏನಾದರೂ ಕೂಡ ಅನಾನುಕೂಲ ಆಗುವಂಥದ್ದು, ಈ ರೀತಿ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರು ಸಾಧಾರಣವಾಗಿ ಈ ಮಿಥುನ ರಾಶಿಗೆ ನಾವು ಶ್ರೀಮನ್ನಾರಾಯಣನನ್ನು ಆರಾಧನೆ ಮಾಡೋದೇ ಅವರಿಗೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ತುಂಬ ಏನು ಮಾಡಬೇಕಾಗಿಲ್ಲ. ಓಂ ನಮೋ ನಾರಾಯಣಾಯ ಅಷ್ಟೇ ಹೇಳ್ಕೊಂಡ್ರೆ ಸಾಕು. ಅಷ್ಟಾಕ್ಷರಿ ಮಂತ್ರ ಇಷ್ಟನ್ನೇ ಹೇಳುವಂಥದ್ದು, ಹೆಸರು ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದರೆ ಎಷ್ಟೊಂದು ಅವ್ರಿಗೆ ಅನುಕೂಲ ಆಗುವಂತೆ ಇದೆ. ಇನ್ನು ಕಟಕ ರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಬಹಳ ಚೆನ್ನಾಗೂ ಇದೆ. ಇವರಿಗೆ ಒಂದೆರಡು ಮೈನಸ್ ಇದೆ. ಎಲ್ಲ ಗ್ರಹಗಳು ಎಲ್ಲರಿಗೂ ಕೂಡ ಸರಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗುರು ವ್ಯಯದಲ್ಲಿ ಇರತಕ್ಕಂಥದ್ದು. ಆದರೆ ಶುಕ್ರ ಇವರಿಗೆ ಪಾಲಿಗೆ ಒಂದು ರೀತಿಯ ಲಕ್ಷ್ಮೀಕರನಾಗಿದ್ದಾನೆ. ಹಾಗಾಗಿ ಇವರು ಕೆಲವೊಂದು ಅಂದ್ಕೊಂಡಿದ್ದು ಅವತ್ತಿಂದ ಎಷ್ಟೋ ಕೆಲಸಗಳು ನೆನಗುದಿಗೆ ಬಿದ್ದು ಹೋಗಿರುತ್ತೆ. ಅಂಥದ್ದೆಲ್ಲ ಇವರಿಗೆ ಈಗ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ವೈವಾಹಿಕ ಜೀವನಕ್ಕೆ ಯಾರು ಕಾಲಿಡಬೇಕು ಅಂತಿದ್ದರೆ ಈಗ ಪ್ರಯತ್ನ ಮಾಡಿದರೆ ಮದುವೆಗಳು ನಿಶ್ಚಯವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅನೇಕ ಕೆಲಸಗಳನ್ನು ಗುರು 12ರಲ್ಲಿ ಇದ್ದರೂ ಕೂಡ ಇವರಿಗೆ ಕೆಲವೊಂದು ಕೆಲಸಗಳು ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ಸಾಕಷ್ಟು ಇರೋದ್ರಿಂದ ಮತ್ತು ಸ್ವಲ್ಪ ಮಾನಸಿಕವಾಗಿ ಮಾತ್ರ ಸ್ವಲ್ಪ ಕುಗ್ಗುವಂತಹ ಅವಕಾಶ ಇದೆ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಪ್ರತಿನಿತ್ಯ ಸಂಜೆ ಚಂದ್ರನನ್ನು ದರ್ಶನ ಮಾಡಿ ಅವನಿಗೊಂದು ನಮಸ್ಕಾರ ಮಾಡಿ ಒಂದಷ್ಟು ಅರ್ಘ್ಯವನ್ನು ಕೊಡುವಂಥದ್ದು ಅಥವಾ ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸಿಂಹ ಮತ್ತೆ ಕನ್ಯಾ. ಸಿಂಹರಾಶಿ, ಸಿಂಹಕ್ಕೆ
ಅಧಿಪತಿ ರವಿ ರಾಜಗ್ರಹ ಅಂತ ಹೇಳ್ತೀವಿ, ಪ್ರಕಾಶ ಗ್ರಹ ಅಂತ ಹೇಳ್ತೀವಿ. ರವಿಯನ್ನು ಬಹಳ ವಿಶೇಷವಾಗಿ ಆತ್ಮಕಾರಕ, ಜೀವಕಾರಕ, ದ್ವಾದಶಾತ್ಮ, ದಿವಾಕರ, 12 ರಾಶಿಗಳಿಗೆ ಜೀವಕಾರಕ ಅಂತ ನಾವು ಹೇಳ್ತೀವಿ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನು ಕೊಡತಕ್ಕಂಥ ಒಂದು ರಾಶಿ ಅದು ಸಿಂಹ ರಾಶಿ, ಅದು ರವಿ ರಾಜ ಆಗಿರ್ತಾನೆ. ಅದಕ್ಕೆ ಹೇಗೆ ಫಲ ಅಂದ್ರೆ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗುರು ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. ಅಷ್ಟಮದಲ್ಲಿರ್ತಕ್ಕಂಥ ಶನಿ ಸ್ಥಾನ ಬದಲಾವಣೆ ಆಗ್ತಕ್ಕಂಥ, ಮನೆ ಬದಲಾವಣೆ, ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ ಆಗುವಂಥ ಸಂದರ್ಭ ಇದೆ. ಅದು ಆಗದೇನೆ ಇರಬಹುದು, ಕಾರಣ ಗುರುವಿನ ಪೂರ್ಣ ಅನುಗ್ರಹ ಅವರಿಗಿದೆ. ಲಗ್ನದಲ್ಲಿ ಅಂದ್ರೆ ರಾಶಿಯಲ್ಲಿ ಕೇತು ಇದ್ದಾನೆ, ಕೇತುಗೆ ತಲೆ ಇಲ್ಲ, ಸ್ವಲ್ಪ ವಾದ ವಿವಾದ ಚರ್ಚೆ ಇವೆಲ್ಲ ಜಾಸ್ತಿ ಆಗ್ತದೆ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ದಾಂಪತ್ಯ ಕಲಹ, ಮನಸ್ತಾಪ, ಅಸಮಾಧಾನ ಆಗುವ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ದಾಂಪತ್ಯ ಒಂದೇ ಅಲ್ಲ, ಬಿಸ್ನೆಸ್ ಪಾರ್ಟ್ನರ್ ಕೂಡ ಬರುತ್ತೆ. ಯಾವುದೇ ವರಗಳು ಇನ್ನೊಬ್ಬರ ಜೊತೆ ಮಾಡುವಾಗ ಬಹಳ ಜಾಗ್ರತೆಯನ್ನು ವಹಿಸಬೇಕು. ಹಾಗಾಗಿ ಸ್ಯೂರಿಟಿ ಆಗೋದು, ಗ್ಯಾರಂಟಿ ಆಗೋದ್ರೆ ಬಹಳ ಜಾಗ್ರತೆಯನ್ನು ಮಾಡಬೇಕು. ಗುರು ಯಾವಾಗ ಇವತ್ತು ಹೇಳಿದ್ದೀನಿ, ಇವತ್ತು ಇರೋ ಗುರು 360 ದಿನ ಇರಲ್ಲ, ಗುರು ಮೇ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಹಾಗಾಗಿ ಯಾವುದಕ್ಕೂ ನವೇನು ಜಾಸ್ತಿ ಜಾಗ್ರತೆಯಿಂದ ಯಾವ ತೊಂದರೆ ಇಲ್ಲ. ಸಿಂಹರಾಶಿಗೆ ತುಂಬಾ ಅತ್ಯಂತ ಶುಭಫಲ ಇದೆ. ವಿವಾಹದಕ್ಕಂಥವರಿಗೆ, ಸಂತಾನ ಆಗುವವರಿಗೆ, ಮನೆ ಕಟ್ಟುವವರಿಗೆ ಪ್ರತಿಯೊಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗಿದೆ. ಒಂದು ವೇಳೆ ಸಿಂಹರಾಶಿಯವರು ಯಾರು ಕಷ್ಟದಲ್ಲಿ ಕಾರ್ಯಪಣದಲ್ಲಿದ್ದರೆ ಹತ್ತಿರತಕ್ಕಂತಹ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ, ಪೂಜೆ, ದರ್ಶನ ಮಾಡೋದು ಸಾಕು, ಅವರ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಇನ್ನು ಕನ್ಯಾ ರಾಶಿಗೆ ಕೇಂದ್ರದಲ್ಲಿ ಗುರು ಇದ್ದಾನೆ. ಗುರು 10ನೇ ಮನೆಯಲ್ಲಿ ಗುರು ಬಲ ಇಲ್ಲ ಅಂದ್ರೂ ಕೂಡ ಗುರು ಕೇಂದ್ರದಲ್ಲಿ ಇರ್ತಾನೆ. ಹತ್ತಿರತಕ್ಕಂಥ ಗುರು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನಕ್ಕೆ ಗುರು ದೃಷ್ಟಿ ಬರ್ತದೆ. ಗುರು ಇರೋ ಜಾಗದಕ್ಕಿಂತ ವಿಶೇಷವಾಗಿ ಗುರು ದೃಷ್ಟಿ ತುಂಬಾ ಶ್ರೇಷ್ಠ ಅಂತ ನಾವು ಹೇಳ್ತೀವಿ. ಹಾಗಾಗಿ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ಗುರುವಿನ ಧನವೃದ್ಧಿ ಆಗ್ತದೆ, ಆಯುರ್ವೃದ್ಧಿ ಆಗ್ತದೆ, ಕ್ಷೇತ್ರ ವೃದ್ಧಿ ಆಗ್ತದೆ, ಯಶಸ್ಸು, ಕೀರ್ತಿ, ಲಾಭ, ಸರ್ವತೋಮುಖ ಆಗಿರತಕ್ಕಂಥ ಯಶಸ್ಸು ಅವರ ಜೀವನದಲ್ಲಿ ದೊರಕುತ್ತೆ. ಮುಂದೆ ಇನ್ನು ಗುರು ಬಲಿಷ್ಠನಾಗಿ ಏಕಾದಶ ಸ್ಥಾನಕ್ಕೆ ಬಂದಾಗ ಸಂಪೂರ್ಣವಾಗಿರತಕ್ಕಂಥ ಫಲಗಳು ಕನ್ಯಾ ರಾಶಿಯವರು ದೊರಕೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದು ವೇಳೆ ಕನ್ಯಾ ರಾಶಿಯವರು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯಲ್ಲಿದ್ದರೆ ಅವ್ರ ಹತ್ರ ಇರತಕ್ಕ ಬುಧಂ ನಾರಾಯಣಂಚ ಬ್ರಹ್ಮಾಂಡಂಚ ಬೃಹಸ್ಪತಿ, ಬುಧನಿಗೆ ನಾರಾಯಣ ವಿಷ್ಣುವಿನ ಆರಾಧನೆ ಮಾಡೋದು ಸರ್ವ ಕಷ್ಟಗಳು ಪರಿಹಾರ, ಸುಖಾಶಾಂತಿ ದೊರಕತ್ತೆ ಅವರಿಗೆ. ಸರಿ, ವೀಕ್ಷಕರಿಗೆ ಏನು ಬೇಕೋ ಎಲ್ಲ ಅಂಶಗಳು ಸಿಗ್ತಾ ಇದೆ ಈ ರಾಶಿಯಿಂದ, ಜೊತೆಗೆ ಪರಿಹಾರ ಸಮೇತವಾಗಿ. ಮೇಡಮ್, ಈಗ ತುಲಾ ಮತ್ತು ವೃಶ್ಚಿಕ. ತುಲಾ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರುಗಳು ಆಗ್ತಾ ಇರತಕ್ಕಂಥದ್ದು ಇದೆ. ಅದು ಸ್ವಲ್ಪ ಇನ್ನೂ ಕೂಡ ಕೆಲವು ದಿವಸಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆ ಇದೆ. ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ ತಗೊಳ್ಳುವಂತಹ ಅವಕಾಶಗಳು ಜಾಸ್ತಿ ಇವಾಗ. ಮಕ್ಕಳ ಪರೀಕ್ಷೆ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಏನೋ, ಏನಾಗತ್ತೋ ಏನೋ, ಕೆಲವರು ಕೆಲಸಕ್ಕೆ ಸಿಗ್ತಾ ಇಲ್ವೋ ಏನೋ, ಈ ಥರ ಅವರವ್ರದ್ದೇ ಆದಂತಹ, ಅಂದರೆ ಮಕ್ಕಳ ಬಗ್ಗೆ ಚಿಂತಿತರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದರ ಜೊತೆಗೆ ಸ್ವಲ್ಪ ಇವರಿಗೆ ಹಣಕಾಸಿನಲ್ಲಿ ಏನೂ ತೊಂದರೆ ಇಲ್ಲ, ಹಣಕಾಸಿಗೆ ಸಾಕಷ್ಟು ಅನುಕೂಲಕರವಾಗಿಯೇ ಇರತಕ್ಕಂಥದ್ದು, ರಾಶಾಧಿಪತಿಯೇ ಶುಕ್ರನಾಗಿರ್ತಕ್ಕಂಥದ್ದು. ಹಾಗಾಗಿ ಇವರಿಗೆ ಹಣಕಾಸಿನ ಬಗ್ಗೆ ಅಷ್ಟೊಂದು ಸಮಸ್ಯೆ ಇರೋದಿಲ್ಲ. ಆದರೆ ಬೇರೆಯ ರೀತಿಯಲ್ಲಿ ಅನೇಕ ಸಮಸ್ಯೆಗಳು, ಮನಸ್ಸಿಗೆ ತುಂಬ ಚಿಂತೆಗಳು ಕಾಡ್ತಕ್ಕಂಥದ್ದು, ಮತ್ತು ಒತ್ತಡದ ಜೀವನ, ಸ್ವಲ್ಪ ಹೆಚ್ಚಿನ ಒತ್ತಡಕ್ಕೆ ಸಿಕ್ಕಿ ಹಾಕಿಕೊಳ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಹೆಚ್ಚಿನ ಇವರು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇವರು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದು ಇವರಿಗೆ ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಓಂ ಹ್ರೀಂ ದುಂ ದುರ್ಗಾಯೈ ನಮಃ, ಇದು ಒಂದು ಮಂತ್ರವನ್ನು ಪ್ರತಿನಿತ್ಯದಲ್ಲಿ ಕನಿಷ್ಠ ಒಂದು 21 ಬಾರಿಯೋ 54 ಬಾರಿಯೋ ಹೇಳ್ಕೊಳ್ತಾ ಬಂದರೆ ಈ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ನಿರ್ವಹಿಸೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇರುವಂತಹ ದಿನಗಳು ಇವೆಲ್ಲವೂ ಕೂಡ. ಅದರಲ್ಲೂ ಕೂಡ ಇವಾಗ ಶನಿ ಮತ್ತು ಕುಜ, ಬುಧ ಇವರೆಲ್ಲರೂ ಕೂಡ ಏಕರಾಶಿಯಲ್ಲಿ, ಈ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು ಇದು ವೃಶ್ಚಿಕ ರಾಶಿಯವರಿಗೆ ಬಹಳ ಕಠಿಣವಾಗಿರ್ತಕ್ಕಂತಹ ಸಮಸ್ಯೆ ಅಂತಲೇ ಹೇಳಬೇಕಾಗತ್ತೆ. ಮತ್ತು ಈ ಶನಿ ಮತ್ತು ಕುಜ ಇಬ್ಬರು ಕೂಡ ಪರಸ್ಪರ, ಅವರು ಕೂಡ ಒಂಥರ ಸ್ನೇಹಿತರು ಅಲ್ಲದಿರುವ ಕಾರಣದಿಂದನೂ ಕೂಡ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗತ್ತೆ, ಅನೇಕ ಅವಘಡಗಳನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಆರೋಗ್ಯದಲ್ಲಿಯೂ ಕೂಡ ಏರುಪೇರಾಗುವಂಥದ್ದು, ತಾಯಿಯ ಕಡೆಯಿಂದ ಅನೇಕ ಸಮಸ್ಯೆಗಳು ಅಥವಾ ತಾಯಿಯ ಆರೋಗ್ಯಕ್ಕೆ ಸಮಸ್ಯೆ ಬರ್ತಕ್ಕಂಥದ್ದು, ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಇವರು ಎದುರಿಸುವಂತಹ ಕಾಲ. ಇವರು ಯಾರನ್ನು ಗಟ್ಟಿಯಾಗಿ ಹಿಡಿಬೇಕು? ಇವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಗಟ್ಟಿಯಾಗಿ ಹಿಡಿಬೇಕು. ಕುಜನಿಗೆ ಅಧಿಪತಿಯಾಗಿರ್ತಕ್ಕಂಥವನು, ರಾಶಾಧಿಪತಿಯು ಅವನೇ ಆಗಿರೋದ್ರಿಂದ ಇವರು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಮಂಗಳವಾರ ಒಂದು ಸಣ್ಣ ತುಳಸಿಯ ಮಾಲೆಯನ್ನು ತೆಗೆದುಕೊಂಡು ಹೋಗಿ ಕೊಟ್ಟರು ಸಾಕು. ಭಾರಿ ಮಟ್ಟದಲ್ಲಿ ಏನನ್ನೂ ಮಾಡಬೇಕಾಗಿಲ್ಲ. ಕನಿಷ್ಠ ಒಂದು 16 ವಾರವಾದರೂ ಕೂಡ ತುಳಸಿ ಮಾಲೆಯನ್ನು ಸಮರ್ಪಣೆಯನ್ನು ಮಾಡ್ತಾ ಬಂದರೆ ಅನೇಕ ಸಮಸ್ಯೆಯಿಂದ ದೂರ ಆಗೋದಕ್ಕೆ ಸಾಧ್ಯವಾಗತ್ತೆ. ಸರಿ, ತುಲಾ ವೃಶ್ಚಿಕ ಆಯಿತು. ಮುಂದಿನ 2 ರಾಶಿಯ ಬಗ್ಗೆ. ಈಗ ಧನುರಾಶಿ ಅಂತ ಹೇಳ್ಕೊಂಡು ನೋಡುವಾಗ ಧನು ರಾಶಿಯಾಧಿಪತಿ ಗುರು ಆಗ್ತಾನೆ. ಗುರು ರಾಶಿಯಾಧಿಪತಿ ಸುಖಾಧಿಪತಿಯಾಗಿ ಸಪ್ತಮದಲ್ಲಿ ಗುರುವಿನ ವೀಕ್ಷಣೆ ಇದೆ. ಅಂದ್ರೆ ಮಿಥುನದಲ್ಲಿರ್ತಕ್ಕಂಥ ಗುರು ಧನು ರಾಶಿಗೆ ಗುರು ದೃಷ್ಟಿ ಇದೆ.
ಹಾಗಾಗಿ ಧನುರಾಶಿಗೆ ತುಂಬ ಒಳ್ಳೆಯ ಶುಭಫಲಗಳನ್ನು ಅನುಭವಿಸ್ತಾ ಬಂದಿದ್ದಾರೆ. ಸುಮಾರು 11 ತಿಂಗಳು 12 ವರ್ಷದ ಹತ್ರ ಅವರು ಅನುಭವಿಸ್ಕೊಂಡು ಬಂದಿದ್ದಾರೆ. ಈ ಧನುರಾಶಿಯವರಿಗೆ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಮನೆ ಕಟ್ಟೋದು, ಪ್ಲಾಟ್ ತಗೊಳ್ಳೋದು, ಕಾರ್ ತಗೊಳ್ಳೋದು, ಮತ್ತೆ ಪಿತ್ರಾರ್ಥ ಆಸ್ತಿ ಸಿಗುವಂಥ ಎಲ್ಲ ಶುಭ ಯೋಗಗಳಿದೆ. ಯಾಕೆಂದರೆ ಗುರುವಿನ ಪೂರ್ಣ ಅನುಗ್ರಹ ಇದೆ ಅಂತ ಒಂದನೇದಾಗಿ ಹೇಳಬೇಕು. ಇನ್ನು ಎರಡನೇದಾಗಿ ನಮ್ಮ ಕರ್ಮದ ಫಲ ಮತ್ತು ಪುಣ್ಯದ ಫಲ ಎರಡೂ ನಮ್ಮ ಜೀವನದಲ್ಲಿ ಬರ್ತದೆ. ನಮ್ಮ ಜೀವನದಲ್ಲಿ ಕರ್ಮದ ಫಲ, ಪುಣ್ಯದ ಫಲ ಮತ್ತು ಪೂರ್ವಾಜಿತ ಕರ್ಮದ ಫಲವೂ ಕೂಡ ನಮಗೆ ಯಾಡಾಗ್ತದೆ, ನಡ್ಕೊಳ್ಳೋ ರೀತಿಯೂ ಕೂಡ ಅದಕ್ಕೆ ಯಾಡಾಗ್ತದೆ. ಹಾಗಾಗಿ ನಾವು ಈ ಧನುರಾಶಿಯವರಿಗೆ ಮದುವೆ ಮತ್ತೊಂದು ಇನ್ನೊಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಒಳ್ಳೆ ಶುಭ ಸಂದರ್ಭ, ಶುಭ ಯೋಗ, ಶುಭ ಕಾರ್ಯಗಳು ನಡೆಯುವಂಥ ಶುಭ ಯೋಗಗಳು ಅಂತ ನಾವು ಹೇಳಬೇಕು. ಇನ್ನು ಸುಖಾಧಿಪತಿಯಾಗಿರ್ತಕ್ಕಂಥ ಗುರು ಸಪ್ತಮದಲ್ಲಿದ್ದಾನೆ, ಸುಖಸ್ಥಾನದಲ್ಲಿ ಶನಿ ಇದ್ದಾನೆ, ಚತುರ್ಥದಲ್ಲಿ ಶನಿ ಅಷ್ಟು ಒಳ್ಳೆ ಫಲ ಕೊಡದೇ ಇದ್ದರೂ ಕೂಡ ತೊಂದರೆ ಕೊಡೋದಿಲ್ಲ, ಅಂದರೆ ಒಳ್ಳೆ ಫಲವನ್ನೇ ಕೊಡ್ತಾನೆ. ಯಾಕೆ ಅಂತಂದರೆ ಚತುರ್ಥ ಭಾವದಲ್ಲಿ ಗುರುವಿನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ನಂತರದಲ್ಲಿ ಅವನು ನೀಚಾಭಿಲಾಷಿ ಇದ್ದಾನೆ, ಅಂದರೆ ಮುಂದೆ ಮನೆಗೆ ನೀಚ ಆಗ್ತಾನೆ. ಅವನ ಡಿಗ್ರಿ ತುಂಬ ಕಮ್ಮಿ ಇದೆ, ಕಮ್ಮಿ ಅವನ ಬಲ ಕಮ್ಮಿ ಇರೋದು, ಹೆಚ್ಚು ತೊಂದರೆ ಕೊಡಲಿಕ್ಕಾಗಲ್ಲ. ಯಾರ್ಯಾರು ಹೆಚ್ಚು ಬಲಗಳ ಕೆಟ್ಟವರಿಗೆ ಬಲ ಜಾಸ್ತಿ ಆದರೆ ತೊಂದರೆಗಳು ಹೆಚ್ಚಾಗ್ತದೆ, ಒಳ್ಳೆಯವರಿಗೆ ಬಲ ಜಾಸ್ತಿ, ಶುಭಗಳು ಜಾಸ್ತಿ ಆಗ್ತದೆ. ಹೀಗೆ ನಾವು ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭಗ್ರಹಗಳು ಅನ್ನೋಂಥ ಜ್ಯೋತಿಷದಲ್ಲಿ ವಿಶ್ಲೇಷಣೆ ಚಿಂತೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಶುಭಗಳು ಅವರಿಗೆ ಪ್ರಾಪ್ತಿಯಾಗುತ್ತೆ. ಮತ್ತೆ ಧನುವಾದ್ಮೇಲೆ ಮಕರ ರಾಶಿ. ಮಕರ ರಾಶಿಯನ್ನು ಚಿಂತನೆ ಮಾಡುವಾಗ ಮಕರ ರಾಶಿ ಅಧಿಪತಿ ಶನಿ ಆಗ್ತಾನೆ. ಶನಿ ಅವನು ತೃತೀಯ ಭಾವದಲ್ಲಿ ಇರೋದ್ರಿಂದ, ವಿಕ್ರಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಕೋರ್ಟು ಕಚೇರಿ ವ್ಯಾಜ್ಯ ಅವರ ಶತ್ರು ಧ್ವಂಸ ಆಗ್ತದೆ. ಯಾವುದೇ ಕೆಲಸಕ್ಕೆ ಹೋದರೂ ಕೈ ಹಾಕೋರಿಗೆ ಯಶಸ್ಸು ಸಿಗುವಂಥ ಯೋಗ ಇದೆ. ಆದರೆ ಗುರು ಅವನಿಗೆ ಬಲ ಇಲ್ಲ, ಗುರು ಷಷ್ಠದಲ್ಲಿದ್ದಾನೆ. ರೋಗ ಸ್ಥಾನದಲ್ಲಿ ಗುರು ಇದ್ದಾನೆ. ರೋಗ ಸಾಲ ಶತ್ರು, ಅಲ್ಲಿ ಗುರು ಇದ್ದರೆ ರೋಗ ಕಡಿಮೆ ಆಗ್ತದೆ, ಶತ್ರು ಕಡಿಮೆ ಆಗ್ತದೆ, ಸಾಲ ಕಡಿಮೆ ಆಗ್ತದೆ. ಗುರು ಇರೋದ್ರಿಂದ ಬೇರೆ ಆದರೆ ಹೆಚ್ಚಾಗ್ತದೆ. ಅದಕ್ಕೆ ದೇವತೆಗಳು ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ, ಒಳ್ಳೆಯದನ್ನು ಕೆಟ್ಟದನ್ನು ಎರಡೂ ಕೂಡ ಗ್ರಹಗಳು ಮಾಡೋದ್ರಿಂದ ಅವರು ಶುಭ ಸ್ಥಾನದಲ್ಲಿ ಶುಭವನ್ನು ಸಂಕೇತವಾಗಿ ಕೊಡ್ತಾರೆ, ಕೆಟ್ಟ ಫಲವನ್ನು ಅವರೇ ಕೊಡ್ತಾರೆ, ಬೇರೆಯವರನ್ನು ಕೊಡೋದಿಲ್ಲ. ಹಾಗಾಗಿ ಅವರಿಗೆ ಒಳ್ಳೆಯ ಫಲಗಳಿರುತ್ತೆ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ಅವರಿಗೆ ಕಳ್ಳತನ ಆಗೋದು, ಆಸ್ತಿ ಸಂಬಂಧ ಬರೋದು, ಕೋರ್ಟ್ ಕಚೇರಿ, ಈ ಸಣ್ಣ ಪುಟ್ಟ ತೊಂದರೆಗಳು ಬರೋ ಸಾಧ್ಯತೆಗಳು. ಪಿತ್ರಾಯಿತ ಆಸ್ತಿ ಇರುತ್ತೆ. ಯಾಕೆಂದರೆ ರಾಹು ಕೇತುಗಳನ್ನು ನಾವು ಪಿತ್ರಾಯಿತ ಆಸ್ತಿಗೆ ಪೂರ್ವ ಕರ್ಮದ ಫಲಕ್ಕೋಸ್ಕರವಾಗಿ ರಾಹು ಕೇತುವನ್ನು ನೋಡ್ತೀವಿ. ಆ ಕಾರಣದಿಂದ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಮತ್ತು ಯಾರಿಗೆ ಸಾಲ ಕೊಡೋದು ಮತ್ತು ಯಾರಿಗಾರು ಸೂರಿಟಿ ಆಗೋದು ಹಾಕಬಾರ್ದು. ಕಾರಣ ದ್ವಿತೀಯ ಭಾವ ರಾಹು ಮಾಯಾಗ್ರಹ, ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಆ ಟೈಮಿಗೆ ಗೊತ್ತಾಗದೆ ತೊಂದರೆಗಳು ಅನುಭವಿಸಬೇಕಾಗ್ಬೋದು. ಎಲ್ಲ ಜಾಗ್ರತೆ ಮುಖ್ಯ. ಒಂದು ವೇಳೆ ಧನು ರಾಶಿಯಲ್ಲಿ ಇರೋರಿಗೂ ಮಕರ ರಾಶಿಯಲ್ಲಿ ಇರೋರು ಇಬ್ಬರೂ ಕೂಡ ಸೋಮವಾರ ದಿವಸ ಈಶ್ವರನ ಆರಾಧನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ, ಸುಖ ಶಾಂತಿ ನೆಮ್ಮದಿಯವರ ಮನೆಯಲ್ಲಿ ದೊರಕತ್ತೆ. ಶುಭವಾಗಲಿ. ಸರಿ, ಇನ್ನು ಕುಂಭ ಮತ್ತು ಮೀನ ಕೊನೆಯ 2 ರಾಶಿಗಳು, ಅದರ ಫಲಾಫಲ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಹೇಗಿದೆ ಮೇಡಮ್? ಕುಂಭರಾಶಿಯವರಿಗೆ ಅವರಿಗೆ ಜನ್ಮದಲ್ಲಿಯೇ ರಾಹು ಇರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯ ಕಾಲವೇ ಇದು ಅಂತಲೇ ಹೇಳಬೇಕು. ಅಷ್ಟೇ ಅಲ್ಲ, ಧನಸ್ಥಾನದಲ್ಲಿ ಶನಿ ಮತ್ತು ಕುಜ ಇರ್ತಕ್ಕಂಥದ್ದು, ಮತ್ತು 7.5 ಕೊನೆಯ ಭಾಗದಲ್ಲಿ ಇರ್ತಕ್ಕಂಥದ್ದು, ಇವೆಲ್ಲವೂ ಸೇರಿ ಅವರಿಗೆ ಸ್ವಲ್ಪ ಗೋಜಲುಗಳು ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಏರುಪೇರುಗಳು ಇರುತ್ತೆ. ಹಣಕಾಸಿನಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಇವರಿಗೆ ಪೂರ್ವ ಪುಣ್ಯ ಚೆನ್ನಾಗಿದೆ, ಗುರುವಿನ ಒಂದು ಕೃಪಾ ಕಟಾಕ್ಷ ತುಂಬ ಚೆನ್ನಾಗಿದೆ, ದೈವ ಬಲ ಇದೆ. ದೈವ ಬಲ ಇರೋದ್ರಿಂದ ಎಲ್ಲವನ್ನು ಕೂಡ ಎದುರಿಸುವಂತಹ ಶಕ್ತಿ ಗುರುವೇ ಕೊಡ್ತಾನೆ. ಅದ್ರ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗೆ ಸಕಾಲವಾಗಿದೆ. ಇವರು ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿದ್ದೆ ಆದರೆ ಸಾಕಷ್ಟು ಫಲಗಳನ್ನು ಪಡೆಯೋದಕ್ಕೆ ಕೂಡ ಇವರಿಗೆ ಸಾಧ್ಯವಾಗುವಂಥದ್ದು. ಮತ್ತು ಇವರು ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡೋದು ತುಂಬ ಮುಖ್ಯವಾಗತ್ತೆ. ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಅನೇಕ ಒಂದು ಸಮಸ್ಯೆಗಳನ್ನು ಅವರು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇನ್ನು ಮೀನರಾಶಿಗೆ ಬಂತು ಅಂದರೆ, ಮೀನರಾಶಿಯಲ್ಲಿಯೇ ನಾವು ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೀವಿ, ಕುಜ ಶನಿ ಬುಧ ಎಲ್ಲರೂ ಇರ್ತಕ್ಕಂಥದ್ದು, ಜೊತೆಗೆ ಎಲ್ಲ ಪರಸ್ಪರ ಶತ್ರುಗಳು ಆಗಿರ್ತಕ್ಕಂಥದ್ದು, ಜೊತೆಗೆ ಇದ್ರ ಜೊತೆ ವ್ಯಯದಲ್ಲಿ ರಾಹು ಇರುವಂಥದ್ದು. ಹಾಗಾಗಿ ಕಠಿಣ ಸಮಸ್ಯೆ ಅಂತಲೇ ಹೇಳಬೇಕಾಗತ್ತೆ. ಆದರೂ ಕೂಡ ಕೆಲವೊಂದು ತಾಯಿಯ ಕಡೆಯಿಂದ ಇವರಿಗೆ ಸಹಾಯ ಹಸ್ತ ಸಿಕ್ಕುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಭಗವಂತ ನೋಡಿ, ಯಾವುದೋ ಒಂದು ಸಮಸ್ಯೆ ಇದ್ದರೂ ಕೂಡ ಇನ್ನೊಂದು ಭಾಗದಲ್ಲಿ ಯಾವುದೋ ರೀತಿಯಲ್ಲಿ ಸಹಾಯವನ್ನು ಮಾಡುವ ರೀತಿ ಇರುತ್ತೆ. ಇರುವಂತಹ ಕೆಲವು ಗ್ರಹಗಳನ್ನೇ ನಾವು ಯೋಚನೆ ಮಾಡಿ ಅಯ್ಯೋ ನಮ್ಮ ಜೀವನ ಇಷ್ಟೇನಾ ಅಂತ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇವರಿಗೆ ಸಾಕಷ್ಟು ರೀತಿಯಲ್ಲಿ ರವಿಯ ಬಲವೂ ಇದೆ. ರವಿಯ ಬಲ ಇರೋದ್ರಿಂದನೇ ಮೀನರಾಶಿಯವರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು, ಮೂರನೆಯವರಿಂದ ಏನಾದ್ರು ತೊಂದರೆಗಳು ಆಗ್ತಕ್ಕಂಥದ್ದು ಇವೆಲ್ಲ ಇದೆ. ಹಾಗಂತ ಯೋಚನೆ ಮಾಡೋದು ಬೇಡ. ಆಂಜನೇಯ ಸ್ವಾಮಿಯನ್ನು ಇವರು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹನುಮಂತ ದೇವರಿಗೆ ಶನಿವಾರದ ದಿವಸ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡುವಂಥದ್ದು, ಈ ರೀತಿ ಶ್ರೀರಾಮರನ್ನು ಧ್ಯಾನ ಮಾಡುವಂಥದ್ದು, ಈ ತರಹ ಮಾಡೋದ್ರಿಂದ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸರಿ, ಹಂಗೆ ನೋಡೋಕೆ ಹೋದರೆ ಅಕ್ಷಯ ತೃತೀಯದ ಹಿನ್ನೆಲೆಯಲ್ಲಿ ಬಹುತೇಕ ರಾಶಿಗಳಿಗೆ ಅದೃಷ್ಟ ಫಲನೇ ಇದೆ. ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ತಾವು ಹೇಳಿದಂತಹ ಪರಿಹಾರ ಮಾಡಿಕೊಂಡ್ರೆ ಸಾಕು ಅಂತ. ಇನ್ನು
ಈ ಅಕ್ಷಯ ತೃತೀಯದ ದಿನ ದಾನ ಧರ್ಮಕ್ಕೆ ವಿಶೇಷವಾದಂತಹ ಮಹತ್ವ. ಹಾಗಾದರೆ ಯಾಕೆ ದಾನ ಧರ್ಮ ಮಾಡಬೇಕು, ಯಾರಿಗೆ ದಾನ ಮಾಡಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.